ನಮಸ್ಕಾರ ಚಂದ್ರಶೇಖರ್ ಅವರೇ, ಇವತ್ತಿನ ಬೆಳಗು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಸರ್ ಹೇಳಿ, ನೀವೊಬ್ರು ಸಾಮಾಜಿಕ ಕಾರ್ಯಕರ್ತರು. ಸಾಮಾಜಿಕ ಕಾರ್ಯಕರ್ತರು ಅಂದ್ರೆ ಏನು, ನಿಮ್ಮ ಕರ್ತವ್ಯ ಏನು, ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ಇದು ಸಾಮಾಜಿಕ ಕಾರ್ಯಕರ್ತ ಅಂತಂದ್ರೆ ಏನು ವಿಶೇಷತೆ ಏನಿಲ್ಲ, ಅಂದ್ರೆ ಜವಾಬ್ದಾರಿಯುತವಾದಂತ ಒಬ್ಬ ಸಿಟಿಸನ್, ಅಂದ್ರೆ ಒಬ್ಬ ನಾಗರಿಕನಿಗಿರತಕ್ಕಂಥ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸತಕ್ಕಂಥದ್ದೇ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಜವಾಬ್ದಾರಿ. ಯಾಕಂದ್ರೆ ನಾನು ಮೂಲತಃ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ, ಅಂದ್ರೆ ಉದಾಹರಣೆ ಬಸವನಗುಡಿ ನನ್ನ ಕರ್ಮ ಭೂಮಿ. ಬಸವನಗುಡಿ ಕ್ಷೇತ್ರದಲ್ಲಿ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಕಾಶಿ ಅಂತಾನೆ ಹೇಳ್ಬೋದು ಬಸವನಗುಡಿ ಕ್ಷೇತ್ರ. ಇಲ್ಲಿ ನಾನು ಹೇಳಬೇಕು ಅಂತಂದ್ರೆ ಎಚ್ ನರಸಿಂಹಯ್ಯನವರು ಇರ್ಬೋದು, ನ್ಯಾಷನಲ್ ಕಾಲೇಜಿನ ಎಚ್ ನರಸಿಂಹಯ್ಯನವರು ಇರ್ಬೋದು, ಮತ್ತೆ ನಮಗೆಲ್ಲ ಆದರ್ಶಪ್ರಾಯರಾಗಿರ್ತಕ್ಕಂಥ ಬೆಂಗಳೂರೇನು ರಾಜ್ಯಕ್ಕೆ TR ಶಾಮಣ್ಣನವರು ಅತ್ಯಂತ ಯಶಸ್ವಿ ಸಂಸದರಾಗಿ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದಂತ ಹಿರಿಯ ಗಾಂಧಿವಾದಿ VS ಕೃಷ್ಣಯ್ಯರವರು, ಇವರು ಸಹ ನಮಗೆ ಮಾರ್ಗದರ್ಶಕರಾಗಿ, ಜೊತೆಗೆ ಕೆಂಪೇಗೌಡರು ಬ್ಯೂಗಲ್ ಹಾಕೋದು ಬಸವನಗುಡಿ ಅಂದ ತಕ್ಷಣ ದೇವಸ್ಥಾನ, ಗವಿಗಂಗಾಧರ ದೇವಸ್ಥಾನ, ಗಣಪತಿ ದೇವಸ್ಥಾನ, ಮತ್ತೆ ಕಹಳೆ ಬಂಡೆ ಬ್ಯೂಗಲ್ ಅವೆಲ್ಲ ಒಂಥರ ನೆನಪು. ಅದು ಏನಾಗುತ್ತೆ, ಬೆಂಗಳೂರಿನ ಸಾಂಸ್ಕೃತಿಕ ಹೃದಯ ಅಂತಾನೆ ಬಸವನಗುಡಿನ ನಾವು ಪರಿಗಣಿಸಬೇಕು. ಅಂದ್ರೆ ತಾವು ಹೇಳೋದು ಸಾಮಾಜಿಕ ಕಾರ್ಯಕರ್ತರ ಅಂದ್ರೆ ಅವ್ರಿಗೇನು ಲಿಮಿಟೇಷನ್ಸ್ ಇಲ್ಲ. ನಮ್ಮ ಸಮಾಜದಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಕೂಡ ಅಲ್ಲಿ ಹೋಗಿ ನೀವು ಕೆಲಸ ಮಾಡುವಂತದ್ದು, ಒಬ್ರಿಗೆ ಸಹಾಯ ಮಾಡುವಂತಹದ್ದು, ಈ ತರ ಒಂದು. ಅಲ್ಲಿ ಏನಾಗ್ತದೆ ಅಂದ್ರೆ ಸಾಮಾಜಿಕ ಕಾರ್ಯಕರ್ತ ಅಂತಂದ್ರೆ ಈಗಿನ ಒಂದು ಫ್ಯಾಷನ್ ಯುಗದಲ್ಲಿ ಏನಾಗಿದೆ ಅಂತಂದ್ರೆ ನಾನು ಸಮಾಜ ಸೇವಕ ಅಂತ ಹೇಳ್ಕೊಂಡು ಪ್ರಚಾರವನ್ನು ಬಯಸ್ತಕ್ಕಂಥ ಕಾರ್ಯಕರ್ತರು ಹೆಚ್ಚಾಗಿಂತ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ನನಗೇನಾಗಿದೆ, ಆದರ್ಶಪ್ರಾಯರಾಗಿರ್ತಕ್ಕಂಥ VS ಕೃಷ್ಣಯ್ಯರ್ ಇರ್ಬೋದು, TR ಶಾಮಣ್ಣರು, ನರಸಿಂಹಯ್ಯನವರು ಇರ್ಬೋದು, ಇವರ ಮತ್ತೆ ನಮ್ಮ ಹಿರಿಯ ಸ್ವಾತಂತ್ರ್ಯ ಸೇನಾನಿ HS ದೊರೆಸ್ವಾಮಿ ಅವರು, ಅವರೆಲ್ಲರ ಒಡನಾಟದಿಂದ ಸಾಮಾಜಿಕ ಕಾರ್ಯಕರ್ತ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ಲೆಸನ್ ಅವರಿಂದ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ನಾನು ಒಂದು ರೀತಿ ಏಕಲವ್ಯನ ರೀತಿ, ನನಗೆ ಯಾವುದೇ ರೀತಿ ಅವರು ನನಗೆ ಹೇಳ್ಕೊಡದೇ ಇದ್ರು ಸಹ ನೋಡಿ ಕಲ್ತಕ್ಕಂಥ ಆದರ್ಶ ವ್ಯಕ್ತಿಗಳು. ಬಸವನಗುಡಿ ಕ್ಷೇತ್ರದಲ್ಲಿ ನಿಮ್ಮೆಲ್ರಿಗೂ ಇವರೆಲ್ಲ ಆದರ್ಶ ವ್ಯಕ್ತಿಗಳು. ಸಮಾಜಕ್ಕೆ ಏನೇನು ಕೊಡುಗೆ ನಿಮ್ಮಿಂದ ಕೊಡಬೇಕು, ಒಂದು ಅಳಿಲ್ ಸೇವೆ, ಅದನ್ನ ನೀವು ಮಾಡ್ತಾ ಬರ್ತೀವಿ. ಯಾಕಂದ್ರೆ ಈ ಸಾಮಾಜಿಕ ಕಾರ್ಯಕರ್ತನಾಗಬೇಕು ಅಂತಂದ್ರೆ ಮನೆಯ ವಾತಾವರಣವೂ ಸಹ ಬೇಕಾಗುತ್ತೆ. ಎಲ್ಲೋ ಒಂದು ರೀತಿ ಆ ಒಂದು ಅಟ್ಮಾಸ್ಫಿಯರು ನನಗೆ ಅನುಕೂಲವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ, ಎಲ್ಲೇ ರೀತಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕು. ಆಗ ಮಾತ್ರ ಅವನು ಅತ್ಯುತ್ತಮ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸರ್ ಹಾಗೇನೆ ಇತ್ತೀಚೆಗೆ ಹೆಚ್ಚು ಪ್ರಚಾರದಲ್ಲಿದೆ, ಮತ್ತೆ ಕಾರ್ಯಗತ ಕೂಡ ಗೊಳ್ತಾ ಇದೆ ಈ ವ್ಯಕ್ತಿತ್ವ ವಿಕಸನ ಅನ್ನೋದು. ಒಂದ್ ಕಾಲದಲ್ಲಿ ಹೇಳ್ತಾ ಇದ್ರು ಬಾವಿಲಿರೋ ಕೂಪ ಮಂಡೂಕ ಅಂತ ಕೂಡ ಹೇಳೋರು. ಬಾವಿಲಿರೋ ಕಪ್ಪೆ ತರ ನಾವು ಅಷ್ಟರಲ್ಲೇ ಇರ್ತೀವಿ, ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗದೇ ಇಲ್ಲ ಅಂತ. ಅದಕ್ಕೋಸ್ಕರ ಈ ವ್ಯಕ್ತಿತ್ವ ವಿಕಸನ ಅನ್ನೋದು ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ಹೆಚ್ಚು ಈಗ ವ್ಯಕ್ತಿತ್ವ ವಿಕಸನ ಅನ್ನೋದಕ್ಕಂಥದ್ದು ಒಂದು ದೊಡ್ಡ ಒಂದು ಇಂಡಸ್ಟ್ರಿ ಆಗಿ ಬೆಳೀತಾ ಇದೆ. ಯಾಕೆಂದ್ರೆ ಇಲ್ಲಿ ಅನೇಕ ತರಬೇತಿದಾರರು ಬರ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿಯ ಲೇಟೆಸ್ಟ್ ಟ್ರೆಂಡ್ ಇದೆ. ಯಾಕೆಂದ್ರೆ ವ್ಯಕ್ತಿತ್ವ ವಿಕಸನ ಅಂತಂದ್ರೆ ಬರೀ ಸೂಟು ಬೂಟು ಹಾಕೊಂಡು ಟ್ರಿಮ್ ಆಗಿ ನಂತರ ಡ್ರೆಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ಒಂದೇ ಅಲ್ಲ. ಹೋಲಿಸ್ಟಿಕ್ ಅಪ್ರೋಚ್ ಅಂತಂದ್ರೆ ಪರಿಪೂರ್ಣವಾದಂಥ ವ್ಯಕ್ತಿತ್ವ, ಅವನ ನಡೆ ನುಡಿ, ಮತ್ತೆ ಬಿಹೇವಿಯರಲ್ ಥೆರಪಿ, ಅವನ ಮೂಡ್ ಥೆರಪಿ, ಜನಸಾಮಾನ್ಯರೊಂದಿಗೆ ಯಾವ ರೀತಿ ಬೆರಿಬೇಕು, ಯಶಸ್ವಿ ವ್ಯಕ್ತಿ ಆಗಬೇಕು ಅಂದ್ರೆ ಅತ್ಯುತ್ತಮ ವ್ಯಕ್ತಿತ್ವ ವಿಕಸನದ ತರಬೇತುದಾರನಾಗಿರ್ಬೇಕು, ಮತ್ತೆ ಅದನ್ನ ಅಳವಡಿಸ್ಕೊಂಡಿರ್ಬೇಕು. ಇದು ವ್ಯಕ್ತಿತ್ವ ವಿಕಸನಗಿರ್ತಕ್ಕಂಥ ಒಂದು ರೂಪರೇಷೆ. ಇದನ್ನ ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾನು ಆಕ್ಚುಲಿ ನಮ್ಮ ದೂರದರ್ಶನ ಕೇಂದ್ರದಲ್ಲೇ ಕೆಲಸ ಮಾಡಿದಂಥ ಅಬ್ದುಲ್ ರೆಹಮಾನ್ ಪಾಷಾ ಅವರು ಈ ವ್ಯಕ್ತಿತ್ವ ವಿಕಸನ ತರಬೇತಿಯನ್ನು ನಮಗೆ ಆರ್ಗನೈಸ್ ಮಾಡಿದರು ಸುಮಾರು 10-12 ವರ್ಷಗಳ ಹಿಂದೆ. ಅವರೊಂದಿಗೆ ಈ ಒಂದು ತರಬೇತಿಯನ್ನು ಪಡೆದೆ. ಈ ವ್ಯಕ್ತಿತ್ವ ವಿಕಸನ ಅಂತಕ್ಕಂಥದ್ದು ವಾಸ್ಟ್ ಸಬ್ಜೆಕ್ಟು. ಇಲ್ಲಿ ಈ ವ್ಯಕ್ತಿತ್ವ ವಿಕಸನದಲ್ಲಿ ಪಾಷಾ ಅವರ ಒಂದು ತರಬೇತಿ ನಂತರ ನಾನು ಅನೇಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ವಿಭಾಗದಲ್ಲಿ ಅಟೆಂಡ್ ಮಾಡ್ಕೊಂಡು ಬರ್ತಾ ಬಂದೆ. ಈ ತರಬೇತಿಗಳಿಂದ ಏನಾಯಿತು, ನನಗೆ ನಾನು ಯಾಕೆ ವ್ಯಕ್ತಿತ್ವ ವಿಕಸನ ತರಬೇತಿದಾರನಾಗಬಾರ್ದು ಅಂತಕ್ಕಂಥ ಒಂದು ಯೋಚನೆ ನನ್ನಲ್ಲಿ ಬಂತು. ಆ ಯೋಚನೆಯ ಫಲವಾಗಿ ಇವತ್ತು ವ್ಯಕ್ತಿತ್ವ ವಿಕಸನದ ತರಬೇತಿ ಶಿಬಿರಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಆರ್ಗನೈಸ್ ಮಾಡ್ತಿಲ್ಲ, ಅನೇಕ ಸಂಘ ಸಂಸ್ಥೆಗಳು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ನಾನು ಹೋಗಿ ಅವರಿಗೆ, ಯಾಕಂದರೆ ಯಾವುದೇ ಒಂದು ಸಂಘ ಸಂಸ್ಥೆಗಳ ತರಬೇತಿ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಫ್ಯಾಕಲ್ಟೀಸ್ಗಳ ಜೊತೆ ನನ್ನನ್ನು ಹಾಕೊಂಡು ತರಬೇತಿಯನ್ನು ಕೊಡ್ತಕ್ಕಂಥ ಯೋಚನೆಗಳನ್ನು ಮಾಡ್ತಾರೆ. ಸರ್, ಹಾಗೆ ಈ ವ್ಯಕ್ತಿತ್ವ ವಿಕಸನ ಯಾರಿಗ ಅಗತ್ಯ ಇದೆ ಸರ್? ಯಾವ ವಯಸ್ಸಿನವ್ರಿಗೆ ಅಗತ್ಯ ಇದೆ ಅಂತೀರಾ? ವ್ಯಕ್ತಿತ್ವ
ಜೀವ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವಶ್ಯಕತೆ. ಯಾಕೆಂತಂದ್ರೆ ಪರಿಪೂರ್ಣತೆ ಯಾರಲ್ಲೂ ಸಾಧ್ಯ ಇಲ್ಲ, ಎಲ್ಲರೂ ಇನ್ಕಂಪ್ಲೀಟೆ, ಯಾರೂ ಪರಿಪೂರ್ಣರಲ್ಲ. ಆದರೆ ಪರಿಪೂರ್ಣತೆ ಎಡೆಗೆ ನಾವು ಪ್ರಯಾಣ ಮಾಡ್ತಾ ಇದ್ರೆ ಅದು ಒಂದು ಸಕ್ಸಸ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು. ಸಕ್ಸಸ್ ಅನ್ನೋದು ಇಟ್ ಇಸ್ ನಾಟ್ ಒಂದು ಎಂಡ್ ಪಾಯಿಂಟ್ ಇಲ್ಲ, ಸಕ್ಸಸ್ ಇಸ್ ಎ ಜರ್ನಿ, ವಿ ಹ್ಯಾವ್ ಟು ಪಾಸ್ ಥ್ರೂ ದಟ್ ವೇ. ಇದು ವ್ಯಕ್ತಿತ್ವದ. ಸರ್, ಇವಾಗ ನೀವು ಹೇಳಿದ್ರಿ ಒಂದು ವಿಶಾಲ ಮನೋಭಾವನೆ ಬರುವಂಥದ್ದು, ಸನ್ನಡತೆ ಬರುವಂತಹದ್ದು, ನಾವು ಬೇರೆಯವ್ರ ಜೊತೆ ನಾವು ಹೇಗೆ ನಡ್ಕೊಳ್ತೀವೋ ಅದೆಲ್ಲ. ಸರ್, ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಹಿರಿಯರು ನಮ್ಮ ಜನಜೀವನದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು ವಿನಯ, ವಿದ್ಯೆ ಜೊತೆಗೆ ವಿನಯ ಕೂಡ ಇರ್ತಾ ಇತ್ತು ಅವ್ರಿಗೆ. ಯಾರನ್ನೇ ಕೊಡಿದ್ರು ಗೌರವವಾಗಿ ನೋಡ್ತಾ ಇದ್ರು, ಯಾರು ಚಿಕ್ಕವರು ದೊಡ್ಡವರು ಎಲ್ರಿಗೂ ಒಂದು ಗೌರವನ ಕೊಡ್ತಾ ಇದ್ರು, ಒಂದು ಸಂಪ್ರದಾಯಗಳನ್ನೇ ಬೆಳೆಸ್ಕೊಂಡು ಬಂದಿದ್ರು ಅದನ್ನ. ಆದ್ರೆ ಅವತ್ತು ಅವ್ರಿಗೆ ಯಾವ್ದು ಟ್ರೈನಿಂಗ್ ಇರ್ಲಿಲ್ಲ, ನಮ್ಮ ಪೂರ್ವಿಕರಿಗೆ ಯಾವ್ದು ಟ್ರೈನಿಂಗ್ ಇಲ್ಲ. ಆದ್ರೆ ಇವತ್ತು ಯಾಕೆ ಸರ್, ಇವತ್ತಿನ ನಮ್ಮ ಯುವ ಜನತೆ ಇರುವುದು, ನಮ್ಮ ಜನರಿಗೆ ಯಾಕೆ ಇದು ವ್ಯಕ್ತಿತ್ವ ವಿಕಸನ ಅವರು ಹುಟ್ಟಿನಿಂದನೇ ಅಥವಾ ನಮ್ಮ ಸಂಪ್ರದಾಯದ ಮೂಲಕ ಯಾಕೆ ಬಂದಿಲ್ಲ? ಇವಾಗ ಅಗತ್ಯ ಇದೆಯಾ? ಅಂದ್ರೆ ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತಾ ಇದೆ, ಎಲ್ಲಿ ವೆಸ್ಟರ್ನೈಸ್ ಆಗ್ತಾ ಇದೆ, ಈ ಒಂದು ಕುಟುಂಬದ ವ್ಯವಸ್ಥೆ ಹಾಳಾಗ್ತಾ ಇರೋದ್ರಿಂದ ವ್ಯಕ್ತಿತ್ವ ವಿಕಸನ. ಯಾಕೆಂದ್ರೆ ಹಿರಿಯರ ಅಜ್ಜ ಅಜ್ಜಿ ಇರ್ತಕ್ಕಂಥ ಕುಟುಂಬದಲ್ಲಿ ಬೆಳೆದಂತ ಮಕ್ಕಳುಗಳು ಸತ್ಪ್ರಜೆಯಾಗಿ ಬೆಳೀತಾರೆ. ಅಂದ್ರೆ ಅವ್ರ ವ್ಯಕ್ತಿತ್ವ ವಿಕಸನದ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದೇ ತಂದೆ ತಾಯಿ ಒಂದು ಮಗ ಇರ್ತಾನೆ, ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಯಾವ ದಾರಿ ಹಿಡಿತಾರೆ ಅನ್ನೋದು ಗೊತ್ತಿರಲ್ಲ. ಇಂಥ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಸನದ ತರಬೇತಿ ಅವಶ್ಯಕತೆ, ಅದು ಒಂದು ರೀತಿಯ ರಾಷ್ಟ್ರದ ನಿರ್ಮಾಣದಲ್ಲಿ ಉತ್ತಮ ವ್ಯಕ್ತಿಯನ್ನು ಕೊಡುಗೆಯಾಗಿ ನಾವು ನೀಡಬಹುದು ಅಂತ. ಸರ್, ಇವತ್ತು ಯಾವುದೇ ಒಂದು ಕ್ಷೇತ್ರ, ಇಲ್ಲಿ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. DVG ಅವರ ಒಂದು ಕಗ್ಗದ ಒಂದು ಸಾಲು, ಯಾಕಂದ್ರೆ ಈ ವ್ಯಕ್ತಿತ್ವ ವಿಕಸನದಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುಡಿಸೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಕಗ್ಗ ಈ ವ್ಯಕ್ತಿತ್ವ ವಿಕಸನಕ್ಕೆ ಮೂಲವಾದಂಥ ತಳಹದಿ. ಯಾಕಂದ್ರೆ DVG ಅವರು ಈ ನಾಡಿಗೆ ನೀಡಿದಂಥ ಕೊಡುಗೆನ ನಾವು ಇಲ್ಲಿ ಸ್ಮರಿಸ್ಕೊಳ್ಳೇಬೇಕು. ಏನಂದ್ರೆ ನೀವು ಹೇಳಿದ್ರಿ, ಇತ್ತೀಚಿನ ನಮ್ಮ ಸಮಾಜ ಇರಬಹುದು, ನಮ್ಮ ಜನತೆ ಇರ್ಬೋದು, ಯಾಕೆ ನಮ್ಮ ಸಂಪ್ರದಾಯಗಳನ್ನ ಹಿಂದಿಂದ ಬಂದಿರುವಂಥದ್ದು. ಇವಾಗ ನೀವು ಹೇಳಿದ್ರಿ, ನಮ್ಮ BM ಶ್ರೀಕಂಠಯ್ಯನವ್ರು ಇರ್ಬೋದು ಅಥವಾ ದ ರಾ ಬೇಂದ್ರೆ ಅವರು ಇರ್ಬೋದು, ನಮ್ಮ ಕವಿಗಳು, ಅನೇಕ ಕವಿಗಳು, DV ಗುಂಡಪ್ಪನವ್ರು ತಾವು ಹೇಳಿದ್ರಿ. ಈಗ ಇವರ ಒಂದು ಕೃತಿಗಳನ್ನ ಅವ್ರು ಹಾಕಿರುವಂತಹ ಒಂದೊಂದು ಪದ್ಯಗಳನ್ನ ಓದಿದ್ರು ನಮ್ಗೆ ಸಾರ್ಥಕ ಆಗುತ್ತೆ. ಭಗವದ್ಗೀತೆ ಅಂತಾನೆ ನಾವು DVG ಕಗ್ಗವನ್ನ ಇವತ್ತು ಯಾಕೆ ನಮ್ಮಲ್ಲಿ ಅಭಿರುಚಿ ಕಡಿಮೆ ಆಗ್ತಾ ಇದೆಯಾ? ಇದರಿಂದ ಈ ಒಂದು ಅಭಿರುಚಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆಯಾ? ಅದರಿಂದ ಏನಾದರೂ ಇವತ್ತು ವ್ಯಕ್ತಿತ್ವ ವಿಕಸನ ಅಗತ್ಯ ಇದೆಯಾ? ವ್ಯಕ್ತಿತ್ವ ಈಗ ಪರಿಸರದ ಒಂದು ಮಾಲಿನ್ಯ ಆಗ್ತದೆ. ಪರಿಸರ ಅಂತಂದ್ರೆ ಈ ಮನೆಯ ವಾತಾವರಣ ಕಲುಷಿತ ಆಗಿರೋದ್ರಿಂದ ಇಲ್ಲಿ ವ್ಯಕ್ತಿತ್ವ ವಿಕಸನ ಅತ್ಯಂತ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಒಬ್ಬ ಒಳ್ಳೆ ರೀತಿಯ ಒಬ್ಬ ಸನ್ನಡತೆಯ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಡತಕ್ಕಂಥ ಜವಾಬ್ದಾರಿ ಎಲ್ಲ ತಂದೆ ತಾಯಿಗಳಲ್ಲಿರುತ್ತೆ. ಅಂತ ಸಂದರ್ಭಗಳಲ್ಲಿ ತಂದೆ ತಾಯಿಗಳು ಎಚ್ಚರ ವಹಿಸಿ ವ್ಯಕ್ತಿತ್ವ ವಿಕಸನದ ಕಡೆ ಅವನಿಗೆ ಆಕರ್ಷಿತನಾಗಿ ಮಾಡಿ ಒಳ್ಳೆ ಪ್ರಜೆಗಳನ್ನ, ಒಳ್ಳೆ ಒಬ್ಬ ವಿಶ್ವೇಶ್ವರಯ್ಯ ರೋಲ್ ಮಾಡ್ಲು ಅಥವಾ ಅಂಬೇಡ್ಕರ್ ರೋಲ್ ಮಾಡು ಅಂತ ಹೇಳ್ತೀವಿ. ಆದ್ರೆ ಅವರವರ ತಂದೆ ತಾಯಿಗಳು ಯಾಕೆ ರೋಲ್ ಮಾಡ್ಲಾಗಬಾರ್ದು? ಯಾಕಂದ್ರೆ ನಮ್ಮ ತಂದೆ ತರ ನಾನು ಆಗ್ಬೇಕು ಅಂತಕ್ಕಂಥ ಭಾವನೆ ಆ ಮಕ್ಕಳಲ್ಲಿ ಮೂಡಿದ್ರೆ, ನಮ್ಮ ತಂದೆ ಒಳ್ಳೆಯವರಪ್ಪ, ನಾನು ಒಳ್ಳೆಯವನಾಗ್ತೀನಿ ಅಂತಕ್ಕಂಥ ಒಂದು ವ್ಯಕ್ತಿತ್ವ ವಿಕಸನದ ಫ್ಯಾಮಿಲಿನೇ ನಾವು ಕ್ರಿಯೇಟ್ ಮಾಡಬಹುದು. ಸರ್, ಹಾಗೆ ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿನಲ್ಲಿ ಈ ಒಂದು ವ್ಯಕ್ತಿತ್ವ ವಿಕಸನ ಅಡಾಪ್ಟ್ ಮಾಡಿಲ್ವಾ? ಹೀಗೆ ಸರ್, ಇವತ್ತು ಶಿಕ್ಷಣ ಪದ್ಧತಿ ನಾವು ಸುಮಾರು 200 ವರ್ಷಗಳ ಹಿಂದೆ ಇದ್ದೀವಿ ನಾವು. ಯಾಕಂದ್ರೆ ಮೆಕಾಲೆ ಕಂಡಿಡತಕ್ಕಂಥ ಶಿಕ್ಷಣ ಪದ್ಧತಿ ಇನ್ನೂ ನಾವು ಅದನ್ನೇ ಸ್ಟಡಿ ಮಾಡ್ತಾ ಇದ್ದೀವಿ. ಬ್ರಿಟಿಷರು ಭಾರತ ಬಿಟ್ಟು ಹೋಗಿ ಚಳುವಳಿ, ಯಾಕಂದ್ರೆ ಆಗಸ್ಟ್ 15 ಹತ್ತ ಬರ್ತಾ ಇದೆ, ಜ್ಞಾಪಿಸ್ಕೊಳ್ಳುವಂತ ಸಂದರ್ಭ ಏನಾಗಿದೆ ಅಂತಂದ್ರೆ ಆ ಮೆಕಾಲೆ ಸಿಸ್ಟಮ್ನ ಇನ್ನೂ ಇಟ್ಕೊಂಡಿದ್ದಾರೆ. ಅಂದ್ರೆ ಕೆಲವು ಶಾಲೆಗಳಲ್ಲಿ, ಬೆಂಗಳೂರಿನ ಕೆಲವು ಪ್ರತಿಷ್ಠಿತ ಶಾಲೆಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ನೇರವಾಗಿ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಕೆಲವು ಕಡೆ ಏನಾಗಿದೆ, ಕೆಲವು ಪದ್ಯಗಳನ್ನ ಬಾಯ್ಹಾಟ್ ಮಾಡ್ತಕ್ಕಂಥದ್ದು, ಕರ್ಮಯೋಗದ ವಿಚಾರ ಇರ್ಬೋದು, ಕೆಲವು ವಿಚಾರಗಳನ್ನ, ಉತ್ತಮವಾದ ವಿಚಾರವನ್ನ ಎಲ್ಲಿಂದ ಬರುತ್ತೆ, ಋಗ್ವೇದದಲ್ಲಿ ಒಂದು ಮಾತಿದೆ, ಎಲ್ಲಿಂದ ವಿಚಾರಗಳು ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಅದನ್ನ ಸ್ವೀಕಾರ ಮಾಡಬೇಕು ಆಗಿರ್ತಕ್ಕಂಥ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಪ್ರತೀಕ. ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸರ್, ಇವಾಗ ನೀವು ಹೇಳಿದ್ರಿ, ವೇದಗಳ ಬಗ್ಗೆ ಹೇಳಿದ್ರಿ, ಉಪನಿಷತ್ತು ಮತ್ತೆ ನಮ್ಮ ವಚನಗಳು, ಈ ಎಲ್ಲ ಸಾಹಿತ್ಯಗಳು, ಇವನ್ನೆಲ್ಲ ನಾವು ಓದ್ತಾ ಇದ್ರೆ, ಮನನ ಮಾಡ್ತಾ ಇದ್ರೆ ಅಂತ ಒಂದು ನಾವು ಜ್ಞಾನ ಬರುತ್ತೆ, ವ್ಯಕ್ತಿತ್ವ ವಿಕಸನ ತಾನಾಗಿ ತಾನು ಬರುತ್ತೆ. ಇನ್ನೊಂದು ಹೇಳಿದ್ರಿ ತಾವು, ಪೇರೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇವತ್ತೆಲ್ಲ ನಗರ ಜೀವನದಲ್ಲಿ ಒತ್ತಡ ಒತ್ತಡ ಒತ್ತಡ, ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೂ ಅವ್ರಿಗೆ ಟೈಮ್ ಇರೋದಿಲ್ಲ. ಬೆಂಗಳೂರು ನಗರ ಯಾವ ರೀತಿ ಆಗಿದೆ ಅಂತಂದ್ರೆ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದೆ. ಡಯಾಬಿಟಿಕ್, ಸೂಸೈಡ್ ಕ್ಯಾಪಿಟಲ್, ಒತ್ತಡದ ಹಣ ಮಾಡೋದಕ್ಕೋಸ್ಕರ ತಮ್ಮ ಮನೆಯ ವಾತಾವರಣವನ್ನ ಕಲುಷಿತಗೊಳಿಸ್ತಾ ಇದ್ದಾರೆ.
ಹಣ ಇರಬೇಕು, ಹಣ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹಣದ ಜೊತೆಗೆ ಸಂಸಾರವನ್ನು ಸಾಗಿಸ್ತಕ್ಕಂಥ, ಮಕ್ಕಳನ್ನ ಸರಿದಾರಿಗೆ ತರ್ತಕ್ಕಂಥ ಹಾದಿಯಲ್ಲಿ ವ್ಯಕ್ತಿತ್ವ ವಿಕಸನ ಅತ್ಯಂತ ಅವಶ್ಯಕತೆ. ಸರ್, ಈಗ ಜನಸಂಪರ್ಕ ಅನ್ನೋದು ಬಹಳ ಮುಖ್ಯವಾಗಿಬಿಟ್ಟಿದೆ ಇವಾಗ. ಹೌದು. ಈ ಜನಸಂಪರ್ಕ ವೇದಿಕೆ ಕೂಡ ನೀವಲ್ಲಿ ಸಜ್ಜಾಗಿದೆ ಬಸವನಗುಡಿ ಏರಿಯಾದಲ್ಲಿ. ಹೇಳಿ ಸರ್, ಜನಸಂಪರ್ಕ ವೇದಿಕೆ ಬಗ್ಗೆ. ಇದು ಜನಸಂಪರ್ಕ ಸಭೆ ಒಂದು ನಮ್ಮ ವೇದಿಕೆ ಏನು ಶುರು ಆಗೋದಕ್ಕೆ ಮೂಲ ಕಾರಣ ಹಲವಾರು. ಯಾಕೆಂತಂದ್ರೆ ನಾನಿಲ್ಲಿ ಈ ಜನಸಂಪರ್ಕ ಸಭೆ ಯಾಕೆ ಅಂತಂದ್ರೆ ಸರ್ಕಾರದ ಸಂಸ್ಥೆಗಳು ಸಾರ್ವಜನಿಕರ ಮಧ್ಯೆ ಇರತಕ್ಕಂಥ ಕಂದಕವನ್ನು ಕಡಿಮೆ ಮಾಡತಕ್ಕಂಥ ಒಂದು ಪ್ರಯತ್ನ ನಮ್ಮ ಸಂಸ್ಥೆ ಇದೆ. ಯಾಕೆಂದ್ರೆ ಅನೇಕ ಸಂಸ್ಥೆಗಳಿರ್ಬೋದು, BDA ಇರ್ಬೋದು, BBMP ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಹಲವಾರು ಸಮಸ್ಯೆಗಳನ್ನ ಕೂಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ. ಅಂಥವರಿಗೆ ಮತ್ತೆ ಅಧಿಕಾರಿಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಅವರ ಕೆಲಸಗಳನ್ನ ಯಾವುದೇ ರೀತಿಯ ಹಣವನ್ನು ತೆಗೆದುಕೊಳ್ಳದೆ ಮಾಡ್ತಕ್ಕಂಥ ಒಂದು ಲಾಭರಹಿತವಾದಂತಹ ಸಂಸ್ಥೆ ನಮ್ಮ ಜನಸಂಪರ್ಕ ಸಂಸ್ಥೆ. ನಮ್ದು ಯಾವುದೇ ರೀತಿಯ ಅಬ್ಬರದ ಪ್ರಚಾರ ಇಲ್ಲದೆ ಇರಬಹುದು, ಗುಪ್ತಗಾಮಿನಿಯಾಗಿ ಜನಸಾಮಾನ್ಯರ ಸೇವೆಯನ್ನ ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಆಶಯ ನಮ್ದು. ಈ ಜನಸಂಪರ್ಕ ಸಭೆ ಪ್ರಾರಂಭ ಆಗೋದಕ್ಕೆ ಕಾರಣ ಏನಂತಂದ್ರೆ, ನಾನು ಇವತ್ತು ಈ ಒಂದು ಮಟ್ಟಕ್ಕೆ ಮಾತಾಡಬೇಕು ಅಂತ ಅನಿಸಿದಾಗ ಬಸವನಗುಡಿನಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಿದ್ರು, ಶ್ರೀಯುತ ಎಲ್ಲಿಯೇ ರವಿ ಸುಬ್ರಹ್ಮಣ್ಯ ಅಂತಕ್ಕಂಥ ವ್ಯಕ್ತಿ. ಅವರು ಅನೇಕ ಸಮಾರಂಭಗಳಲ್ಲಿ ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಸಭೆಗಳಿಗೆ ಕರ್ಕೊಂಡು ಹೋಗ್ತಾ 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 ನನಗೆ ಅನೇಕ ಜನರ ಸಂಪರ್ಕ ಬೆಳೀತು, ಅಧಿಕಾರಿಗಳ ಸಂಪರ್ಕ ಬೆಳೀತು, ಜನಸಾಮಾನ್ಯರ ಸಂಪರ್ಕ ಬೆಳೀತು. ಈ ಸಂಪರ್ಕವನ್ನು ಯಾಕೆ ನಾನು ನನ್ನ ಒಂದು ವೇದಿಕೆಯ ಮೂಲಕ ಅದನ್ನ ಉಪಯೋಗ ಮಾಡ್ಕೋಬಾರ್ದು, ಜನರಿಗೆ ಸೇವೆ ಮಾಡಬಾರ್ದು ಅಂತಕ್ಕಂಥ ಯೋಚನೆ ಬಂತು. ಆ ಯೋಚನೆನ ಕಾರ್ಯರೂಪಕ್ಕೆ ಗೊಳಿಸಬೇಕು ಅಂದ್ರೆ, ಈಗ ರವಿ ಸುಬ್ರಹ್ಮಣ್ಯ ಅವರು ಪ್ರಸ್ತುತ ಬಸವನಗುಡಿಯ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅತ್ಯಂತ TR ಶಾಮಣ್ಣ ಅವರ ರೀತಿಯಲ್ಲೇ ಕೆಲಸ. ಒಂದು ಇದು ಯಾವುದೇ ನಮ್ಮ ಪ್ರತಿನಿಧಿಗಳಿರ್ಬೋದು, ಅವರು ಅವರ ಮಟ್ಟದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಅನೇಕ ನಮ್ಮ ಪೌರರಿಗೆ ಇರುತ್ತದೆ, ನಮ್ಮ ನಾಗರಿಕರಿಗೂ ಇರ್ತದೆ. ಸೊ ಆಮೇಲೆ ಜೊತೆಗೆ ಸಮುದಾಯದಲ್ಲೂ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ. ಒಂದು ಯಾವುದೋ ಒಂದು ಇದರಲ್ಲಿ ಚರಂಡಿ ಸರಿ ಇರಲ್ಲ ಅನ್ಬೋದು, ಅಥವಾ ರಸ್ತೆ ದೀಪಗಳು ಸರಿ ಇಲ್ಲ ಅನ್ಬೋದು, ಅಥವಾ ವೈಯಕ್ತಿಕವಾಗಿ ಅವ್ರು ಯಾವುದೋ ಒಂದು ಸರ್ಕಾರದಿಂದ ಒಂದು ವಿಧವಾ ಒಂದು ಪೆನ್ಷನ್ ಇರ್ಬೋದು, ಆಮೇಲೆ ನಮ್ಮ ಸೀನಿಯರ್ ಸಿಟಿಸನ್ಸ್ ಕೊಡುವಂತ ಹಿರಿಯ ನಾಗರಿಕರು, ಈ ತರ ಇರುವಂತದ್ದನ್ನ ನೀವು ಒಬ್ಬರು ಪ್ರತಿನಿಧಿಯಾಗಿ ನಮ್ಮ ಸರ್ಕಾರ ಇರಬಹುದು ಅಥವಾ ನಮ್ಮ ಜನಪ್ರತಿನಿಧಿ ಅವ್ರ ಜೊತೆಗೆ ನೀವು ಒಂಚೂರು ಕೈ ಜೋಡಿಸಿ ಕೆಲಸ ಮಾಡುವಂತಹದ್ದು. ಇದೊಂದು ಪ್ರಕ್ರಿಯೆ ಏನಾಗಿದೆ ಅಂತಂದ್ರೆ, ನಾನು ಇನಿಷಿಯೇಟಿವ್ ತೆಗೆದುಕೊಂಡಾಗ ಅಷ್ಟಾದಂತ ಪ್ರತಿಕ್ರಿಯೆ ಸರ್ಕಾರದ ಅಧಿಕಾರಿಗಳಿಂದ ಬರಲಿಲ್ಲ. ಆಮೇಲೆ ನನ್ನ ಒಂದು ಬ್ಯಾಕ್ ಗ್ರೌಂಡು, ಯಾಕಂದ್ರೆ ನಾನು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತೊಡಗಿದಾಗ ಯಾವುದೇ ಅಧಿಕಾರಿಗಳು ನಾನು ಹೋದಕ್ಕ ನನ್ನ ತೆಗೆದುಕೊಂಡು ಹೋದಂಥ ಕೇಸ್ಗಳಿರ್ಬೋದು, ಯಾವುದೇ ಇರ್ಬೋದು, ಅವರು ಸಹ ಅಷ್ಟೇ ಪ್ರಾಮಾಣಿಕ ರೀತಿಯಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡ್ತಕ್ಕಂಥ ಕೆಲಸ. ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಬಸವನಗುಡಿಯಲ್ಲಿ ನೀವು ಮಾಡ್ಕೊಂಡಿರೋ ತರ ನಮ್ಮ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇರಬಹುದು, ಬೇರೆಯವರು ಕೂಡ ನಿಮ್ ತರದವರು ಮಾಡ್ತಾ ಇರಬಹುದು, ಅವರು ಮಾಡಲೇಬೇಕು. ಯಾಕಂದ್ರೆ ಇಷ್ಟು 5 ಕೋಟಿ 6 ಕೋಟಿ ಜನಸಂಖ್ಯೆಗೆ ಒಂದು ಸಂಸ್ಥೆಯಿಂದ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಬಟ್ ಆದ್ರೆ ನಾನು ಬಸವನಗುಡಿಗೆ ಮಾತ್ರ ಸೀಮಿತ ಆಗಿಲ್ಲ, ರಾಜ್ಯದಾದ್ಯಂತ ಬರ್ತಕ್ಕಂಥ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನ ಸೂಚಿಸ್ತಕ್ಕಂಥ ಸರ್ಕಾರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿರೋದ್ರಿಂದ ಈ ಅದ್ಭುತವಾದಂತ ಕೆಲಸ ನಡೀತಾ ಇದೆ. ಸರ್, ಹಾಗೆ ನೀವಿನ್ನು ತುಂಬಾ ಎಲ್ಲಾ ಒಂದು ಕ್ಷೇತ್ರಗಳಲ್ಲೂ ಕಾಲಿಟ್ಟಿದ್ದೀರಾ, ನೀವು ಅಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕರ್ತನಾಗಬೇಕು ನಾನು, ಜೊತೆಗೆ ನಮ್ಮ ಸಮಾಜಕ್ಕೆ ಏನಾದರೂ ಒಂಚೂರು ಕೊಡುಗೆ ಕೊಡಬೇಕು, ಹೀಗೆ ಅನೇಕ ನಿಮ್ಮ ಆಸೆಗಳಿದೆ, ಅದನ್ನ ಇದು ಮಾಡ್ತಾರೆ. ಆದ್ರೆ ಇದಕ್ಕೆ ಬಹುಮುಖ್ಯವಾಗಿ ಪ್ರೇರಣೆ ನೀವು ಅವಾಗ ಹೇಳಿದ್ರಿ, ನಿಮ್ಮ ಪರಿಸರ ಹೇಳಿದ್ರಿ, ಎಲ್ಲ ಹೇಳಿದ್ರಿ, ಮನೆಯ ಮೊದಲ ಪಾಠಶಾಲೆ ಅಂತ ಕೂಡ ಹೇಳ್ತಾರೆ. ತಾಯಿಯೇ ಮೊದಲ ಗುರು. ಯಾಕೆಂದ್ರೆ ನಮ್ಮ ತಾಯಿ ಗ್ರಾಮೀಣ ಪ್ರದೇಶ ಚನ್ನಪಟ್ಟಣ ಅಂತಕ್ಕಂಥ ಒಂದು ತಾಲೂಕಿನ ಬೇವೂರ್ಮಂಡಿ ಅಂತಕ್ಕಂಥ ಒಂದು ಹಳ್ಳಿಯಿಂದ ಬಂದಂಥವ್ರು. ಅಚ್ಚೇನು ಅಕ್ಷರಸ್ಥರ ಅಲ್ಲದೆ ಇರ್ತಕ್ಕಂಥ, ಸುಮ್ಮನೆ LSC ಓದಿರ್ಬೋದು, ಕನ್ನಡ ಓದಕ್ಕೆ ಬರೆಯುತ್ತೆ. ನಾವು ಬೆಂಗಳೂರು ನಗರದಲ್ಲಿ ಒಂದು ಸೈಟ್ ನಮ್ಮ ತಂದೆಯವರು KSRTC ನೌಕರು ರಾಮಕೃಷ್ಣಯ್ಯ ಅಂತ, ಅವರು ಆಕ್ಚುಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ರು, KSRTC ಅಲ್ಲಿ ಒಂದು ಇನ್ಚಾರ್ಜ್ ಆಗಿ. ಇಲ್ಲಿ ನಮ್ದೊಂದು ಸೈಟ್ ಇತ್ತು ಬೆಂಗಳೂರು ನಗರದಲ್ಲಿ. ಆ ಸೈಟಿನ ಡಾಕ್ಯುಮೆಂಟ್ಸ್ BDAನಲ್ಲಿ ಮಿಸ್ ಆಗಿದೆ ಅಂತಕ್ಕಂಥದ್ದು ನಮ್ಮ ತಾಯಿಗೆ ಗೊತ್ತಾಯ್ತು. ನಮ್ಮ ತಾಯಿ ಅವತ್ತು ಅಳ್ತಾ ಬಂದ್ರು, ಏನಪ್ಪ ಬೆಂಗಳೂರು ನಗರದಲ್ಲಿ ಒಂದು ಸೈಟ್ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ಅಂತಕ್ಕಂಥ. ನಮ್ಮ ತಂದೆ ಹಣ ಕಳಿಸ್ತಾ ಇದ್ರು, ಪಾಪ ಅವ್ರು ಕಷ್ಟ ಬೀಳ್ತಾ ಇದ್ರು, ಇಲ್ಲಿ ನಮ್ಮ ತಾಯಿ ಆ ಸೈಟನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ಯೋಚನೆ ಬಂತು. ನಮ್ಮ ಯಾವತ್ತೂ ಈ ಒಂದು ಎಲ್ಲದಕ್ಕೂ ಒಂದು ರೀತಿಯ ಒಳಗಡೆ ಒಂದು ಕಿಚ್ಚಿದ್ದೇ ಇರುತ್ತೆ. ಯಾಕಂದ್ರೆ ನಾನಿವತ್ತೇನು ಬೆಳೆದಿದ್ದೀನಿ ಆ ಒಂದು ಜೀನೆ ಅಂತ ಅನ್ಸುತ್ತೆ. ನಮ್ಮ ತಾಯಿ BDA ಅಧಿಕಾರಿಗಳ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿ, ಒಂದು ಧರಣಿಯನ್ನು ಮಾಡಿ,
ಅವ್ರಿಗೆ ಯಾವುದೇ ಬೆಂಬಲ ಇಲ್ಲ, ಯಾವುದೇ ರಾಜಕಾರಣಿಗಳ ಬೆಂಬಲ ಇಲ್ಲ, ನಂತರ ಮಗ ಅವಾಗಿರಲಿಲ್ಲ. ಈ ಎಲ್ಲ ಸಂದರ್ಭದಲ್ಲಿ ಅಧಿಕಾರಿಗಳು ನೀವು ನಂಬ್ತಿರೋ ಬಿಡ್ತಿರೋ 1 ವಾರದಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಅಂದರೆ ನಾವಿರ್ತಕ್ಕಂಥ ಮನೆಯ ಡಾಕ್ಯುಮೆಂಟ್ಸ್ನ ಹುಡುಕಿ ನಮ್ಮ ತಾಯಿಗೆ ಒಪ್ಪಿಸಿದ್ರು. ಆ ಒಂದು ಪ್ರತಿಭಟನಾ ಒಂದು ಕಿಚ್ಚು ಪ್ರಶ್ನೆ ಕೇಳದೇ ಇದ್ರೆ ನಮಗೆ ಯಾವುದೇ ರೀತಿಯ ವಸ್ತುಗಳು ಸಿಗೋದಿಲ್ಲ. ಈ ಒಂದು ಹೆರಿಡಿಟಿ ಬಂದಿರತಕ್ಕಂಥ ನಮ್ಮ ತಂದೆ ಸೌಮ್ಯ ಸ್ವಭಾವ, ನಮ್ಮ ತಾಯಿ ಸಂಘರ್ಷ ಸಮ್ಮಿಶ್ರಣಗೊಂಡಂತ ವ್ಯಕ್ತಿ ಚಂದ್ರಶೇಖರ್. ಅಂದ್ರೆ ಇದೇ